ಹಾಯ್ ಅಥರ್ವ, ಹೌ ಇಸ್ ಇಟ್ ಗೋಯಿಂಗ್? ಆಲ್ ಫೈನ್ ಅಮ್ಮ. ಆಫೀಸ್ಗೆ ಹೋಗಿದ್ದೆ, ಒಂದು ಮೀಟಿಂಗ್ ಕೂಡ ಆಯ್ತು. ಗುಡ್. ಮಾವ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ನಾ? ಎಲ್ಲ ಕಡೆ ಸುತ್ತಾಡಿದ್ಯಾ? ಇಲ್ಲ. ಆಫೀಸ್ ಅವರ್ಸ್ ಎಲ್ಲ ಮುಗಿದ್ಮೇಲೆ ನೀನು ಈಶಾನಿ ಎಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋದಲ್ವಾ? ಈಶಾನಿ ಜೊತೆ ಯಾಕಮ್ಮ? ಹೇಗಿದ್ರು ಮದ್ವೆ ಆದ್ಮೇಲೆ ಹನಿಮೂನ್ಗೆ ಅಂತ ನಾನು ಭವಾನಿ ಜೊತೆಗೆ ಬರ್ತೀವಲ್ವಾ, ಆಗ್ಲೇ 1 ಮಂತ್ ಲಾಂಗ್ ಲೀವ್ ತಗೊಂಡು ಎಲ್ಲಾ ಕಡೆ ವಿಸಿಟ್ ಮಾಡೋಣ ಅಂತ. ಓ, ನಾನೊಬ್ನೇ ಸುತ್ತೋದ್ಕಿಂತ ಭವಾನಿ ಜೊತೆಗೆ ಸುತ್ತಿದ್ರೇನೆ ಒಂಥರ ಮಜಾ. ಅದಕ್ಕೆ ಈಗೆಲ್ಲ ಹೋಲ್ಡ್ ಮಾಡಿದ್ದೀನಿ. ನಿನ್ ಥಾಟ್ ಚೆನ್ನಾಗಿದೆ, ನೈಸ್. ಹೌದು, ಈಶಾನಿ ಹೇಗಿದ್ದಾಳೆ? ಶೀ ಇಸ್ ಫೈನ್, ಚೆನ್ನಾಗಿದ್ದಾಳೆ. ಈಶಾನಿ ಹೇಗ್ ಅನ್ಸಿದ್ಲು ನಿಂಗೆ? ಅಂದ್ರೆ ಈಗ್ಲೂ ಹಾಗೆ ಇದ್ದಾಳ ಅಥವಾ ಬದ್ಲಾಗಿದ್ದಾಳ? ಅಂದ್ರೆ ಅವಳು ಹೇಗೆ ಏನು ಅಂತ ನಿನ್ನ ಒಪಿನಿಯನ್ ಹೇಳಪ್ಪ ಅಷ್ಟೇ. ನೈಸ್ ಗರ್ಲ್, ವೆರಿ ಕಾಮ್, ಕಂಪೋಸ್ಡ್. ಅಮ್ಮ, ವಿರಾಟ್ಗೆ ತಂದ್ಕೋಬಹುದು. ಯಾರಕ್ ತಂದ್ಕೋಬೇಕಪ್ಪ? ವಿರಾಟ್ಗೆ. ಅಮ್ಮ ಬಾಯ್, ಮಾವ ಮಾತಾಡ್ಬೇಕಂತ. ಟೇಕ್ ಕೇರ್. ಹೇಗಿದ್ಯಕ್ಕ? ಕೇಳಿಸ್ಕೊಂಡ್ಯಾ ನಿನ್ ಮಗ ಹೇಗ್ ಮಾತಾಡ್ದ ಅಂತ? ಅಲ್ಲೇ ಇದಾನಾ? ಇಲ್ಲ. ನಾನ್ ನಿಂಗೇನ್ ಹೇಳಿದ್ದೆ? ಅವ್ರಿಬ್ರನ್ನ ಒಪ್ಸಿ ಹೊರಗಡೆ ಸುತ್ತಾಡಕ್ ಕಳ್ಸು ಅಂತ ಹೇಳಿದ್ದೆ ತಾನೆ? ಯಾಕೆ ಕಳ್ಸಿಲ್ಲ? ಹೇಳ್ದೆ, ಆದ್ರೆ ಅವನ್ ಕೇಳ್ಬೇಕಲ್ಲ. ಕೇಳಿಲ್ಲ ಅಂತ ನೀನ್ ಸುಮ್ನೆ ಬಿಟ್ಬಿಡ್ತೀಯಾ? ಅವ್ರಿಬ್ರನ್ನು ಒಂದ್ ಮಾಡಿ ಅವ್ರಿಬ್ರು ಮಧ್ಯೆ ಬಾಂಡಿಂಗ್ ಕ್ರಿಯೇಟ್ ಆಗೋ ತರ ನಾವ್ ಮಾಡ್ಬೇಕು. ಆಗ್ಲೇ ಕಣ ಅವ್ರಿಬ್ರು ಮದ್ವೆ ಮಾಡೋಕ್ಕಾಗೋದು. ನೀನಲ್ಲಿ ಮದುವೆ ಮಾತುಕತೆ ಎಲ್ಲ ಮುಗಿಸಿ ಈಗದ್ರ ವಿರುದ್ಧವಾಗಿ ಮಾಡು ಅಂದ್ರೆ ಸುಲಭನ ಹೇಳು? ನಿನ್ ಮಗ ಯಾವಾಗ್ಲೂ ಭವಾನಿ ಭವಾನಿ ಅಂತ ಅವಳದೇ ಜಪ ಮಾಡ್ತಿರ್ತಾನೆ, ಅವಳದೇ ಚಿಂತೆ ಅವನಿಗೆ. ಅಂಥದ್ರಲ್ಲಿ ನನ್ನ ಮಗಳ ಜೊತೆ ಸುತ್ತಾಡು ಅಂತ ಅವನಿಗೆ ಫೋರ್ಸ್ ಮಾಡಕ್ಕಾಗತ್ತಾ ನಾನು? ಅಥರ್ವ ಭವಾನಿ ಮಧ್ಯದಲ್ಲಿ ಒಂದ್ ಸಣ್ಣ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದ್ರೆ ಸಾಕು. ಅದನ್ನೆಲ್ಲ ನೀನ್ ನನಗ್ ಬಿಡು. ನೀನೀಗ ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಸರಿ ಆಯ್ತಮ್ಮ, ನಾನು ಏನೋ ಒಂದು ಪ್ಲಾನ್ ಮಾಡ್ತೀನಿ. ಅವರಿಬ್ರು ಹೋಗೋ ಜಾಗ ಹೇಗಿರ್ಬೇಕು ಅಂದ್ರೆ ಯಾರ ಡಿಸ್ಟರ್ಬೆನ್ಸು ಅವರಿಬ್ರಿಗೂ ಇರಬಾರ್ದು. ಸಾಧ್ಯ ಆದಷ್ಟು ಅವರಿಬ್ರೇ ಇರೋ ತರ ಇರಬೇಕು. ಫೋನು ನೆಟ್ವರ್ಕು ಏನೂ ಇರಬಾರ್ದು ಅಂತ ಒಂದು ಪ್ಲೇಸ್ನ ಆದಷ್ಟು ಬೇಗ ಪ್ಲಾನ್ ಮಾಡು. ಸರಿ ಆಯ್ತು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಅಕ್ಕ, ಊಟಕ್ ಬಾರೆ. ಅಪ್ಪ, ಭವಾನಿ. ಅಕ್ಕ, ಭವಾನಿ. ಮತ್ತೆ ವಾಮಿಟ್ ಆಯ್ತೇನೆ? 3 ದಿನದಿಂದ ಹೀಗೆ ಆಗ್ತಿದ್ಯಲ್ಲೇ? ಹಾಸ್ಪಿಟ್ಲ್ಗೆ ಹೋಗಿ ಬರೋಣಮ್ಮ. ಬೇಡಪ್ಪ, ಗಾಬರಿ ಆಗುವಂಥದ್ದೆಲ್ಲ ಏನೂ ಇಲ್ಲ. ಅದು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ನಮ್ಮತ್ತೆ ಬೇರೆ ಬೇಜಾರು ಮಾಡ್ಕೊಂಡು ಮಾತಾಡಿದ್ರಲ್ಲ, ಅದೆಲ್ಲ ಮನ್ಸಲ್ಲಿ ಕೊರೀತಾ ಇತ್ತು. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ ಮತ್ತೆ ಬೇಜಾರ್ ಮಾಡ್ಕೊಂಡ್ರು ಅಂತ ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಅವ್ರ ಸ್ಟ್ಯಾಂಡ್ ಏನು ಅಂತ ಗೊತ್ತಾಯ್ತಲ್ಲ. ನಾವೇ ಏನಾದ್ರೂ ಮಾಡೋಣ ಬಿಡು. ಮೊದ್ಲು ಸಪೋರ್ಟಿಗೆ ಇದೀವಿ ಅಂತಾರೆ, ಹೆಲ್ಪ್ಗೆ ಅಂತ ಲಾಯರ್ನ ಕಳಿಸ್ತಾರೆ, ಆಮೇಲೆ ನೀವೇ ಮಾಡಿ ತಪ್ಪು ಅಂತ ರಿವರ್ಸ್ ಹೊಡಿತಾರೆ. ಅವರೇ ನಂಬಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ ನಮ್ಮನ್ನ? ಅದ್ ಹಾಗಲ್ಲ ಸಿಂಧು. ಅವ್ರ ಈ ರೀತಿ ನಡ್ಕೋತಿದ್ದಾರೆ ಅಂದ್ರೆ ಅವ್ರ ಅಮ್ಮನ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತ ತಾನೆ? ಅಮ್ಮ ಅಪರಾಧಿ ಅಂತ ಅಷ್ಟ್ ಬೇಗ ಹೇಗೆ ಕನ್ಕ್ಲೂಷನ್ಗೆ ಬರ್ತಾರೆ? ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾರಮ್ಮ. ಇಲ್ಲಪ್ಪ, ವಸುಂಧರಾ ಅವರು ನಮ್ ವಿರುದ್ಧ ತಿರುಗ್ ಬಿದ್ದಿದ್ದಾರೆ. ಇಲ್ಲ ಅಂದಿದ್ರೆ ಅವ್ರ ಅಕ್ಕನ ಹತ್ರ ಈ ರೀತಿ ಮಾತಾಡ್ತಿರ್ಲಿಲ್ಲ. ಹಾಗೆಲ್ಲ ಒಂದೇ ಮಾತಿಗೆ ತೀರ್ಮಾನಕ್ಕೆ ಬರಕ್ ಆಗಲ್ಲ ಸಿಂಧು. ಅವ್ರ ತೀರ್ಮಾನ ತಿಳ್ಕೊಳ್ದೆ ಹೋದ್ರೆ ನಾವ್ ದಡ್ಡರಾಗ್ತೀವಿ ಅಕ್ಕ. ಅವ್ರು ಬೇಕು ಅಂತಾನೆ ನಮ್ಮನ್ನ ನಂಬ್ತಿಲ್ಲ. ಸಿಂಧು,
ಪಬ್ಲಿಕ್ ಲೈಫ್ ಅಲ್ಲಿರೋರ್ಗೆ ಈ ತರ 100 ಆರೋಪಗಳು ಅವಮಾನಗಳು ಹೊಸ್ತಾ? ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿದಾರ? ಇಲ್ಲ ತಾನೆ? ಪಬ್ಲಿಕ್ ಲೈಫ್ ಅಲ್ಲಿರೋರ್ಗೆ ಈ ತರ 100 ಆರೋಪಗಳು ಅವಮಾನಗಳು ಹೊಸ್ತಾ? ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿದಾರ? ಇಲ್ಲ ತಾನೆ? ಮತ್ತಿದು ಹಾಗೆ ಅಂತ ಯಾಕೆ ಅನ್ಕೊಳ್ಳಲ್ಲ? ಸಿಂಧು ಹಠ ಮಾಡ್ಬೇಡ. ಈಗೇನು ಅಮ್ಮ ನಿರಪರಾಧಿ ಅಂತ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಸರಿ ಬಿಡಿ, ಅಲ್ಲಿವರೆಗೂ ಕಾಯೋಣ. ಈಗ ಯಾಕೆ ನಮ್ಮಲ್ಲೇ ಜಗಳ? ವಸುಂಧರಾ ಅವ್ರಿಗೆ ನಮ್ಮ ಮೇಲೆ ಬೇಜಾರಾಗಿದ್ದಲ್ವಾ? ನಾನೇ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನೀವ್ಯಾಕಪ್ಪ ಅವ್ರ ಮನೆಗೆ ಹೋಗ್ತೀರಾ? ಈ ಅಸಮಾಧಾನನ ಈಗ್ಲೇ ಕ್ಲಿಯರ್ ಮಾಡ್ಕೋಬೇಕಮ್ಮ, ಇಲ್ಲಾಂದ್ರೆ ಎಲ್ಲಿಂದ ಎಲ್ಗೋ ಹೋಗ್ಬಿಡುತ್ತೆ. ನಾಳೆ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಪ್ಪ, ನೀನು ವಸುಂಧರಾ ಅವ್ರ ಮನೆಗೆ ಹೋಗೋದ್ ಬೇಡ. ಯಾಕಮ್ಮ ಬೇಡ? ಒಬ್ಬ ತಂದೆಯಾಗಿ ಈ ಟೈಮಲ್ಲಿ ನಾನು ಸುಮ್ಮನೆ ಇದ್ರೆ ತಪ್ಪಾಗುತ್ತಮ್ಮ. ಭವಾನಿ ಆ ಮನೇಲಿ ಬಾಳಿ ಬದುಕ್ಬೇಕಾದವಳು. ಅವಳು ಭವಿಷ್ಯ ಮುಖ್ಯ ಕಣೆ. ನೀನ್ ಯಾರತ್ರನೂ ಹೋಗಿ ಸಂಧಾನ ಮಾಡ್ಕೋಬೇಕಾಗಿಲ್ಲ ಅಪ್ಪ. ಅಂತದೇನ್ ಹಣೆ ಬರ ನಿನ್ಗೆ? ಅನ್ಮನ ಇದ್ರೆ ಅವರೇ ಬಂದ್ ಕ್ಲಿಯರ್ ಮಾಡ್ಕೊಳ್ಳಿ. ನೀನ್ ಎಷ್ಟೇ ಬಲವಂತವಾಗಿ ಹೇಳಿದ್ರು ಅವ್ರಿಗದ ಅರ್ಥ ಆಗಲ್ಲ. ನೀನ್ ಎಲ್ಲಿಗೂ ಹೋಗೋದ್ ಬೇಡ, ಇದರಿಂದ ಯಾವ ಲಾಭನೂ ಇಲ್ಲ. ಹೆಣ್ಣತ್ತೋರಮ್ಮ ನಾವು, ಅಷ್ಟೊಂದ್ ದರ್ಪ ತೋರ್ಸಕ್ಕಾಗಲ್ಲ. ನಾವೇ ತಗ್ಗಿ ಬಗ್ಗೆ ಹೋಗ್ಬೇಕು. ಪರಿಸ್ಥಿತಿ ಕೆಟ್ರೆ ಅವ್ರ ಕಾಲ್ ಹಿಡ್ಕೊ ಅಂದ್ರೆ ಹಿಡ್ಕೊಳ್ಳೇಬೇಕಮ್ಮ. ಏನು ಮಾಡಕ್ಕಾಗಲ್ಲ. ಅಪ್ಪ, ಹೌದಮ್ಮ, ಇದೆಲ್ಲ ನಿನಗೇನು ಗೊತ್ತಾಗಲ್ಲ. ಇದನ್ನ ನನಗ್ ಬಿಟ್ಬಿಡು. ಸೋತ್ರೆ ಏನು ಅವಮಾನ ಆಗಲ್ಲಮ್ಮ. ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಪ್ಪ, ನೀನ್ ಹೋಗೋ ಹಾಗಿಲ್ಲ. ಸಿಂಧು, ನನ್ ಮಾತ್ ಕೂಡ ನೀನ್ ಆಡೋ ಹಾಗಿಲ್ಲ. ನಮ್ಮಪ್ಪ ಯಾಕಪ್ಪ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಯಾರ್ದೋ ಕಾಲಿಗೆ ಬೀಳ್ಬೇಕು? ನಾವ್ ಯಾವ ತಪ್ಪು ಮಾಡಿಲ್ಲ, ತಿಳ್ಕೊಳ್ಳಿ. ಅಕ್ಕ, ಯಾರ್ ಏನೇ ಮಾಡಿದ್ರು ನೀನ್ ಆ ಮನೆ ಸೊಸೆ ಹಾಗೆ ಆಗ್ತ್ಯ. ಹಾಗೆ ನನ್ನಮ್ಮ ನಿರಪರಾಧಿ ಅಂತ ಯಾರ್ ಸಹಾಯನೂ ಇಲ್ದೆ ನಾನ್ ಆಚೆ ಕರ್ಕೊಂಡ್ ಬರ್ತೀನಿ. ತಗೊಳ್ಳಿ, ಊಟ ಮಾಡಿ. ಕಲಿತೇ ಇಲ್ಲ ನಿಜವಾಗಿನ ನಿನ್ನ ಹೊರತು ಇರಲು, ಹಸಿವು ನಿದಿರೆ ಭಯವಾಗಲು, ಬೇಕು ನಿನದೇ ಮಡಿಯಲು. ಇಡೀ ಭೂಮಿನೇ ಹುಡುಕಿದರು ಸಿಗರು ಯಾರು ನಿನ್ನ ಬದಲು. ನಂಗೆ ನೀನೇ ಶುರು, ನಂಗೆ ನೀನೇ ಗುರು, ನನಗೆ ಜಗ ನೀನೇ ಅಮ್ಮ.